ಜಿಜಿ ಹ್ಯಾಡಿಡ ಮತ್ತು ಝೆಂಡೆಯಾ ಅಂತಹ ಗ್ಲೋಬಲ್ ಸೆಲೆಬ್ರಿಟೀಸ್ ಈ ಇಂಡಿಯನ್ ಕಲ್ಚರಲ್ ಸೆಂಟರ್ನ ಮೆಚ್ಚತಾರ ಅನ್ನೋದು ನಿಮಗೆ ಗೊತ್ತಾ? ಐಕಾನಿಕ್ ರಘುಪತಿ ರಾಘವ ಡಾನ್ಸ್ ಪರ್ಫಾರ್ಮೆನ್ಸ್ ಇಂದ ಹಿಡಿದ ಇವತ್ತಿನವರೆಗೂ ನೀತಾ ಮುಕೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ ಅವರ ಪ್ರಯಾಣ ಜನ ಮೆಚ್ಚುವಂತದ್ದಾಗೈತಿ. ರಘುಪತಿ ರಾಘವ ರಾಜಾ ರಾಮ್ ಪತಿತ ಪಾವನ ಸೀತಾರಾಮ್. ನೀತಾ ಮುಕೇಶ್ ಅಂಬಾನಿಯವರ ಆಂಬಿಷನ್ ಕ್ಲಿಯರ್ ಆಗಿತ್ತು. ಭಾರತದ ಬೆಸ್ಟ್ ಥಿಂಗ್ಸ್ ಅನ್ನ ಜಗತ್ತಿಗೆ ತೋರಿಸಬೇಕು ಮತ್ತು ಜಗತ್ತಿನ ಬೆಸ್ಟ್ ಥಿಂಗ್ಸ್ ಅನ್ನ ಭಾರತಕ್ಕೆ ತರಬೇಕು ಅಂತ. We are trying our best to live up to that promise and shine the spotlight on our Indian artists and artisans on the global stage. ಮತ್ತು ಅವರ ಅದನ್ನು ನಿಜವಾಗಿಯೂ ಸಾಧಿಸಿದ್ದಾರೆ. ಆರ್ಟಿಸ್ಟ್ಗಳಿಗೆ ಇದು ಡ್ರೀಮ್ ಸ್ಟೇಜ್. ವರ್ಲ್ಡ್ ಕ್ಲಾಸ್ ಸೌಂಡ್, ಲೈಟಿಂಗ್, ಥಿಯೇಟರ್ಸ್, ಎಕ್ಸಿಬಿಷನ್ಸ್, ಗ್ಯಾಲರೀಸ್ ಮತ್ತು ಭಾರತದ ಪ್ರಮುಖ ಶೆಫ್ಗಳ ಪ್ರತಿಯೊಂದು ವಿಚಾರವನ್ನು ಯೋಚಿಸಿಕೊಂಡನ ಇದನ್ನ ರೂಪಿಸಲಾಗಿದೆ. ಬಿಯಾಂಡ್ ಗ್ಲಾಮರ್ NMACC ಭಾರತದ ಎಲ್ಲಾ ಕಡೆ ಇರುವಂತಹ ಕೈಗಾರಿಕರಣವನ್ನ ಗ್ಲೋಬಲ್ ಲೆವೆಲ್ ತರತೈತಿ. ಅಷ್ಟೇ ಅಲ್ಲದ ಸ್ಟೂಡೆಂಟ್ಸ್ ಮತ್ತು ಯೂತ್ಸ್ಕ ಇದು ಈಸಿಲಿ ಆಕ್ಸೆಸಬಲ್ ಆಗೈತಿ. ಇದ್ರ ಇಂಪ್ಯಾಕ್ಟ್ ಏನಪ್ಪಾ ಅಂದ್ರೆ ಝೆಂಡೆಯಾ ಮತ್ತು ಜಿಜಿ ಹ್ಯಾಡಿದಂತಹ ಗ್ಲೋಬಲ್ ಸೆಲೆಬ್ರಿಟೀಸ್ ಇದಕ್ಕೆ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದ ರಣವೀರ್ ಸಿಂಗ್ ಇದನ್ನ ಆರ್ಟಿಸ್ಟ್ಗಳ ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಗ್ಲೋಬಲ್ ಸ್ಟೇಜ್ ಅಂತ ಹೇಳಿದ್ದಾರೆ. ಈಗ NMACC ವೆನಿಸ್ದಾಗ ನಡೆಯುವಂತಹ ಜಾಗತಿಕ ಕಾರ್ಯಕ್ರಮಗಳಿಗೆ ಭಾರತೀಯ ಪ್ರತಿಭೆಗಳನ್ನು ಕರ್ಕೊಂಡು ಹೋಗಕ್ಕೆ ತಯಾರಾಗಿದೆ. ನೀತಾ ಅಂಬಾನಿಯವರು ಸ್ಟಾರ್ಟ್ ಮಾಡಿದಂತಹ ನೀತಾ ಮುಕೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ ಇವತ್ತ ಜಾಗತಿಕ ವೇದಿಕೆಯಾಗಿದ್ದ ಅತ್ಯುತ್ತಮ ಮಟ್ಟಕ್ಕೆ ಏರೈತಿ. ಕೇವಲ 3 ವರ್ಷದಾಗ ಇದು ಭಾರತದ ಸಾಫ್ಟ್ ಪವರ್ ಅನ್ನ ಜಗತ್ತಿಗೆ ತೋರಿಸೈತಿ. ಮತ್ತು ಇದ ಇನ್ನು ಸ್ಟಾರ್ಟಿಂಗ್ ಅಷ್ಟ.